ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಮ್ಮ ಫಾರ್ಮಿಗೆ ಆಂಧ್ರದಲ್ಲಿರುವಂಥ ಧರ್ಮಸ್ಥಳ ಸಂಘದ ವತಿಯಿಂದ ಜೇನು ಸಾಕಾಣಿಕೆ ಬಗ್ಗೆ ಸಂಪೂರ್ಣವನ್ನು ಮಾಹಿತಿ ಪಡೆಯೋದಕ್ಕೋಸ್ಕರ ಆಗಮಿಸಿದ್ರು. ಈಗ ಆಲ್ರೆಡಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಯಾವ ರೀತಿ ಜೇನು ಸಾಕಾಣಿಕೆಯನ್ನು ಮಾಡಬೇಕು, ಜೇನು ಸಾಕಾಣಿಕೆಯಿಂದ ನಾವು ಹೆಚ್ಚು ಲಾಭವನ್ನು ಪಡಿಬೋದು, ಪರಾಗಸ್ಪರ್ಶ ಆಗುತ್ತಾ, ಅದ್ರ ಜೊತೆಗೆ ನಮಗೆ ಜೇನುತುಪ್ಪ ಬರುತ್ತಾ, ಇನ್ನೂ ಅನೇಕ ಥರದ ಮಾಹಿತಿಯನ್ನು ಅವರು ಆಲ್ರೆಡಿ ಪಡೆದಿದ್ದಾರೆ. ಈಗ ಅವರು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಸುತ್ತ ಇಲ್ಲಿ ಹಿಂದ್ಗಡೆ ಎಲ್ಲ ಕಾಣುತ್ತೆ ನಿಮಗೆ ಜೇನು ಪೆಟ್ಟಿಗೆಗಳನ್ನ ಎಷ್ಟೆಷ್ಟು ಸ್ಟಾಕ್ ಮಾಡಿ ಇಟ್ಟಿದ್ದೀವಿ ಅಂತಂದೇಳಿ. ನಮ್ಮಲ್ಲಿ ಜೇನು ಪೆಟ್ಟಿಗೆನೂ ಸಿಗುತ್ತಾ, ಅದ್ರ ಜೊತೆಗೆ ನಿಮ್ಗೆ ಟ್ರೈನಿಂಗ್ ಸಿಗುತ್ತಾ, ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡಬೇಕು, ಜೇನು ಸಾಕಾಣಿಕೆ ಮಾಡೋದ್ರಿಂದ ನಮ್ಗೆ ಯಾವ ರೀತಿ ಲಾಭ ಬರುತ್ತೆ ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈಗ ಮೇಡಮ್ ಅವ್ರು ಮಾತಾಡ್ತಾರೆ. ಮೇಡಮ್, ಈಗ ನೀವು ಜೇನು ಸಾಕಾಣಿಕೆ ಬಗ್ಗೆ ಮಾಹಿತಿ ತಗೊಂಡ್ರಿ, ಯಾವ ರೀತಿ ಅನ್ನಿಸ್ತು ನಿಮಗೆ ಇದು ಟ್ರೈನಿಂಗ್ ಬಗ್ಗೆ ಇರ್ಬೋದು? ಈ ಕಡೆ ನೋಡ್ರಿ ಮೇಡಮ್, ಈ ಕಡೆ ಚೆನ್ನಾಗಿ ಅನಿಸ್ತು ಸರ್. ಜೇನು ಸಾಕಾಣಿಕೆ ಯಾವ ತರ ಮಾಡಬೇಕು ಅನ್ನೋದು ಅನುಭವ ಆಯ್ತು. ಮುಂಚೆ ನೋಡಿದ್ರ ಜೇನು ಸಾಕಾಣಿಕೆ ಬಗ್ಗೆ? ಇಲ್ಲ. ನೀವು ಯಾರಾದ್ರೂ ಜೇನು ಸಾಕಾಣಿಕೆ ನೋಡಿದ್ರೆ? ನೋಡಿರ್ಲಿಲ್ಲ. ಈಗ ಇಲ್ಲಿ ಬಂದು ನೀವು ಜೇನು ಸಾಕಾಣಿಕೆ ಬಗ್ಗೆ ಮಾಹಿತಿ ತಗೊಂಡ್ರಿ, ಏನ್ ಅನಿಸ್ತು ನಿಮಗೆ ಇದ್ರ ಬಗ್ಗೆ? ಮೇಡಮ್ ನೀವು ಹೇಳ್ರಿ, ಹೆಂಗ್ ಅನಿಸ್ತು? ಈಗ ಮುಂಚೆ ನೀವು ಲೈವ್ ಆಗಿ ಏನೋ ಟಚ್ ಮಾಡಿ ನೋಡಿದ್ರ ಜೇನನ್ನ? ಇಲ್ಲ, ನೋಡಿರ್ಲಿಲ್ಲ. ಫಸ್ಟ್ ಟೈಮ್ ನೋಡಿದ್ದೀರಿ. ಎಲ್ಲ ಒಬ್ಬರೇ ಕಡಿತು ಹುಳ. ಅವರು ಹುಳ ಯಾವ ರೀತಿ ಕಡಿತಂದ್ರೆ ಅವ್ರು ಏನ್ ಮಾಡಿದ್ರು, ಕೈ ಹಿಂಗ ಜಾಡ್ಸಿದ್ರು, ಅವಾಗ ಕಡಿತಲ್ರಿ. ಈಗ ಮತ್ತೆ ಆಮೇಲೆ ಎಲ್ಲ ನೀವು ಫೇಸ್ಗೆಲ್ಲ ಟಚ್ ಮಾಡ್ಕೊಂಡ್ರಿ ಹುಳುಗಳು, ಮತ್ತೆ ಯಾರು ಕಡಿತಾ? ಯಾರಿಗೆ ಕಡಲಿಲ್ಲ. ಇದ್ರ ಜೊತೆಗೆ ನೀವು ಏನಾದ್ರು ಜೇನು ಸಾಕಾಣಿಕೆ ಮಾಡ್ಬೇಕಂದ್ರೆ ನೀವು ಗೌರ್ಮೆಂಟಿಂದ ಸಬ್ಸಿಡಿ ಇರುತ್ತೆ ರೀ. ಸಬ್ಸಿಡಿ ಮುಖಾಂತರ ನೀವು ಜೇನು ಸಾಕಾಣಿಕೆನ ಮಾಡ್ಬೋದು. ಇಲ್ಲ ನಾವು ಡೈರೆಕ್ಟಾಗಿ ನೀವು ಪರ್ಚೇಸ್ ಮಾಡ್ತೀವಿ ಅಂದ್ರೆ ಪರ್ಚೇಸ್ ಕೂಡ ಮಾಡ್ಬೋದು. ನಮ್ದು ಅದ್ರ ಜೊತೆಗೆ ಜೇನುತುಪ್ಪನೇ ಇರುತ್ತೆ ನಮ್ಮ ಕಡೆಗೆ. ನಾವು ಜೇನು ಸಾಕಾಣಿಕೆ ಮಾಡ್ತೀರಿ, ಇಲ್ಲ ನಾವು ಮಾಡೋಕ್ಕಾಗಲ್ಲ, ಜೇನುತುಪ್ಪ ಅಷ್ಟೇ ಬೇಕಂದ್ರೆ ನಮ್ಮಲ್ಲಿ ಸಿಗುತ್ತೆ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ ನಿಮಗೆ ಡಿಸ್ಪ್ಲೇಯಲ್ಲಿ. ನಿಮ್ಗೆ ಜೇನುತುಪ್ಪ ಬೇಕಂದ್ರೆ ನಮಗೆ ವಾಟ್ಸಪ್ಪಲ್ಲಿ ಅಥವಾ ಒಂದು ಫೋನ್ ಮಾಡಿದ್ರೆ ಸಾಕು, ನಿಮ್ಗೆ ಹೋಮ್ ಡೆಲಿವರಿ ಇರುತ್ತೆ. ನಿಮ್ಮ ಮನೆ ಬಾಗಿಲಿಗೆ ನಾವು ಜೇನುತುಪ್ಪನ ತಲುಪಿಸ್ತೀವಿ. ನೀವು ಎಲ್ಲಿ ಇರ್ತೀರಲ್ಲ, ನಿಮ್ಮ ಊರಿಗೆ ಬಸ್ ಮುಖಾಂತರ ಇರ್ಬೋದು, ಟ್ರಾನ್ಸ್ಪೋರ್ಟ್ ಯಾವುದಾರ ಆಗಿರ್ಬೋದು, ನಾವು ಅಲ್ಲಿ ಮನೆ ಬಾಗಿಲಿ ಜೇನುತುಪ್ಪನ ಕಳಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನೋಡ್ಬೋದು ನಾವೇನು ಮಾಡ್ತೀವಿ, ಈಗ ಇದನ್ನ ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ. ಈ ಥರ ಫೇಸ್ ಇಡೋಬೋದು. ಇಟ್ಕೊಂಡು ನೋಡಿ, ಸ್ಪೇಸ್ ಕಾಣತ್ತೆ ಇಟ್ಕೊಂಡಿದ್ದ ಇಟ್ಕೊಂಡಿದ್ದಲ್ರಿ. ನಾನಂತರೂ ಏನು ಅನ್ಸುತ್ತೆ, ಈಗ ನಾನೇನೋ ಅಮ್ಮರು ಅಂದ್ರು, ನಾನೇನೋ ಅಂತ ಅಂದ್ರು ಅವ್ರು ಅಂದ್ರಲ್ಲ. ಈಗ ಅಮ್ಮರು